ಕೊಡ್ತೀನಿ. ಕರಾಗ್ರಹಿಸದೆ ಸೈನಿಕ, ಕರಮಧ್ಯೆ ಶಿಕ್ಷಕ, ಕರಮೂಲೆ ರೈತ. ಇದು ನಮ್ಮ ನಿತ್ಯ ಪ್ರಾರ್ಥನೆ. ಪ್ರಾತಸ್ಮರಣೀಯರು ಅಂತ ಹೇಳ್ತೀವಲ್ಲ ನಾವು, ಆ ಪ್ರಾತಸ್ಮರಣೀಯರ ಪಟ್ಟಿಯಲ್ಲಿ ಕಣ್ಣಿಗೆ ಕಾಣಲಾದಂಥ ದೇವರನ್ನ ನೆನೆಸೋದ್ರೊಳಗೆ ಅರ್ಥನೇ ಇಲ್ಲ. ನಮ್ಗೆ ಜೀವ ಕೊಡುವಂಥ ಸೈನಿಕರನ್ನ, ಇದ್ದ ಜೀವ ಉಳಿಸುವಂಥ ರೈತರನ್ನ, ಆ ಜೀವನ ಸಾರ್ಥಕ ರೀತಿಯಲ್ಲಿ ಬಳಸಿಕೊಳ್ಳುವಂಥ ಯೋಗ್ಯತೆ ತಂದುಕೊಳ್ಳುವಂಥ ಶಿಕ್ಷಕರನ್ನು ನಾವು ನೆನೆಸಬೇಕಾಗ್ತದೆ. ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದನ್ನು ಮಾಡಿ. ಎಷ್ಟು ಎಂತೆಂಥ ಸೈನಿಕರು ನಮ್ಮಲ್ಲಿ ಕಾರ್ತಿಯ ಯುದ್ಧದಲ್ಲಿ ಭಾಗವಹಿಸಿದ್ರು, ಏನೇನಾಯಿತು. ಅಲ್ಲಿ ಅವರು ಒಬ್ಬ ರಾಜೇಶ್ ಸಿಂಗ್ ಅಧಿಕಾರಿ ಅಂತ, ಅವರ ಶವ ಮನೆಗೆ ಬಂದ ಯೋಧ, ಆತನ ಶವ ಮನೆಗೆ ಬಂದರೆ ಹೆಂಡತಿ ಆದವಳು ಒಂದು ಹನಿ ಕಣ್ಣೀರು ತರಲಿಲ್ಲ. ಹೆಮ್ಮೆಯಿಂದ ಹೇಳ್ತೇನೆ, ನಾನು ಯುದ್ಧದಲ್ಲಿ ವೀರ ಸ್ವರ್ಗ ಸೇರಿದಂಥ ಹುತಾತ್ಮ ಸೈನಿಕನ ಹೆಂಡತಿ ಅಂತ ಹೇಳಿಕೊಡ್ತೀನಿ. ಆಮೇಲೆ ಆತನ ಜೋಬ್ನಾಗಿದ್ದು ಪತ್ರ ತೆಗೆದುಕೊಟ್ಟೆ, ಅದು ಹೊರದಿದ್ದಿಲ್ಲ, ಹಾಗೆ ಇತ್ತು. ಅದನ್ನು ಹೊರದು ಓದಿ ಒಳಗೆ ಸುಮಾರು, ಅಮ್ಮ ನೀನು ಇಷ್ಟೊತ್ತಿನವರೆಗೆ ಎಷ್ಟು ಧೈರ್ಯದಿಂದಿದ್ದಿ, ಈಗ ಯಾಕೆ ಹೇಳ್ತೀನಿ ನೀನು ಅಂತೇಳಿ. ನನ್ನ ಗಂಡ ಯುದ್ಧ ಭೂಮಿಯಿಂದ ಪತ್ರ ಬರೆದಿದ್ದ, ಆ ಪತ್ರದಲ್ಲಿ ನಿನ್ನ ಗರ್ಭದಲ್ಲಿ ಇರೋ ಮಗು ಹೆಣ್ಣೆ ಆಗಲಿ ಗಂಟೆ ಆಗಲಿ ನಾನು ಹುತಾತ್ಮ ಆದೆ ಅಂತ ಹೇಳಿದರೆ ನಿಮ್ಮ ಅಪ್ಪ ಇಂಥದೇ ಜಾಗದಲ್ಲಿ ಹುತಾತ್ಮ ಆದ ನೋಡುವಂತ ತೋರಿಸ್ಬೇಕು ನಿಮಗೆ. ಆ ಪತ್ರಕ್ಕೆ ಉತ್ತರ ಬರೆದಂತೆ ಬರೀ ಜಾಗ ತೋರಿಸೋದಿಲ್ಲ, ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ ಅವರ ಸೈನಿಕನನ್ನಾಗಿ ಮಾಡ್ತೇನೆ ನಾನು ಅಂತ ಮಾತು ಕೊಡ್ತೇನೆ ಅಂತ. ಇದು ಅವರು ಮಾಡಿದ್ರು.